ಸಚಿವ ಮಂಕಾಳ್ ವೈದ್ಯರು ಅನಾರೋಗ್ಯಗೊಂಡಿದ್ದರೂ ಭಟ್ಕಳ ತಾಲೂಕಿನ ಕೋಣಾರ ಪಂಚಾಯತ್ ಮಟ್ಟದಲ್ಲಿ ನಿಗದಿಪಡಿಸಿದ ಜನಸ್ಪಂದನ ಸಭೆ ನಡೆಸಿ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಇದು ಭಟ್ಕಳ ತಾಲೂಕಿನ ಮಾರುಕೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಂಚಾಯತ್ ಮಟ್ಟದ ಜನಸ್ಪಂದನ ಸಭೆಯ ದೃಶ್ಯಗಳು. ಈ ಜನಸ್ಪಂದನ ಸಭೆ ವೇಳೆಯೇ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ ವೈದ್ಯರು ಅನಾರೋಗ್ಯಗೊಂಡಿದ್ದರು. ತಬ್ಬಿಕೊಳ್ಳಲು ಬಂದವರೊಬ್ಬರಿಗೆ ನನಗೆ ಆರೋಗ್ಯ ಸರಿಯಿಲ್ಲ, ಗಂಟಲು ನೋವು ಮತ್ತು ಜ್ವರವಿದೆ ಎಂದು ಹೇಳಿಕೊಂಡಿದ್ರು. ಆದರೂ ವೈದ್ಯರು ಅನಾರೋಗ್ಯದ ನೆಪವೊಡ್ಡದೆ ಜನಸ್ಪಂದನ ಸಭೆಯನ್ನ ಪೂರ್ತಿ ಮಾಡಿ ತೆರಳಿದ್ರು. ಇದೀಗ ಸಚಿವರು ತಮಗೆ ಅನಾರೋಗ್ಯ ಉಲ್ಬಣಿಸಿದ್ರು ಅದನ್ನು ಲೆಕ್ಕಿಸದೆ ಭಟ್ಕಳ ತಾಲೂಕಿನ ಕೋಣಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪಂಚಾಯತ್ ಮಟ್ಟದ ಜನಸ್ಪಂದನ ಸಭೆಯಲ್ಲಿ ಪಾಲ್ಗೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಜನಸ್ಪಂದನ ಸಭೆ ಉದ್ಘಾಟಿಸಿ ಮಾತನಾಡಿದ ಸಚಿವರು, ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಯ ಜೊತೆಗೆ ರಸ್ತೆ, ಮನೆ, ಬಾವಿ ಸೇರಿದಂತೆ ಅಗತ್ಯ ಅಭಿವೃದ್ಧಿ ಕೆಲಸಗಳಿಗೂ ಅನುದಾನ ಒದಗಿಸುತ್ತಿದೆ. ನಾನು ಶಾಸಕನಿದ್ದಾಗ 1500 ಕೋಟಿ ರೂಪಾಯಿ ಅನುದಾನ ತಂದಿದ್ದೆ. ಈಗ ಸಚಿವನಾಗಿದ್ದೇನೆ. 10,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದೇನೆ. ರಾಜ್ಯ, ಜಿಲ್ಲೆಯ ಅಭಿವೃದ್ಧಿ ಗುರಿ ನನ್ನ ಮೇಲೆ ಇದ್ದರೂ ನನ್ನನ್ನು ಶಾಸಕನಾಗಿ ಮಾಡಿದ, ಮಂತ್ರಿಯಾಗಲು ಕಾರಣೀಕರ್ತರಾದ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನ ನಾನು ನಿರ್ಲಕ್ಷಿಸಲಾರೆ ಎಂದು ಹೇಳಿದರು. ಬಳಿಕ ಸಚಿವರು ಜನಸ್ಪಂದನ ಸಭೆಗೆ ಬಂದಿದ್ದ ನೂರಾರು ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಈ ವೇಳೆ ಕೆಲವರ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಒದಗಿಸಿಕೊಟ್ರೆ, ಇನ್ನು ಕೆಲವರ ಸಮಸ್ಯೆಗಳನ್ನು ಆಯಾ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಕೆಲಸ ಮಾಡಿಕೊಡುವಂತೆ ತಾಕೀತು ಮಾಡಿದ್ರು. ಉಳಿದವರ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹಾರ ಮಾಡಿಕೊಡುವುದಾಗಿ ತಿಳಿಸಿದ್ರು. ಈ ವೇಳೆ ಸಚಿವರು ಪದೇ ಪದೇ ಕಣ್ಣು ಮುಚ್ಚಿಕೊಳ್ಳುತ್ತಿದ್ರು. ಕಾರಣ, ಅನಾರೋಗ್ಯಗೊಂಡಿದ್ದ ಸಚಿವರಿಗೆ ಕಣ್ಣು ವಿಪರೀತ ಉರಿಯುತ್ತಿತ್ತು. ಹಾಗಿದ್ರೂ ಸಚಿವರು ಜನಸ್ಪಂದನ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸದೆ ಪೂರ್ಣಗೊಳಿಸಿದ್ದಾರೆ. ಇದು ಸಚಿವರ ನಡೆಯನ್ನ ಎತ್ತಿ ತೋರಿಸುತ್ತದೆ. ತಮ್ಮ ಯೋಗಕ್ಷೇಮಕ್ಕಿಂತ ಕ್ಷೇತ್ರದ ಜನರ ಯೋಗಕ್ಷೇಮಕ್ಕೆ ಮಂಕಾಳ ವೈದ್ಯರು ಮೊದಲ ಪ್ರಾಶಸ್ತ್ಯ ನೀಡುತ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕೋಣಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ಗೊಂಡ, ಉಪಾಧ್ಯಕ್ಷ ದೇವಿಗೊಂಡ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಜಯಲಕ್ಷ್ಮಿ ಗೊಂಡ, ಕೋಣಾರ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.